ಮಲ್ಯ ನಿಜಕ್ಕೂ ಬ್ಯಾಂಕ್ಗಳ ಸಾಲವನ್ನ ಮರುಪಾವತಿ ಮಾಡಿದ್ದಾರಾ? It was always my intention to settle. Never did I say I'm not going to pay. ಮಲ್ಯ ಬಂಡವಾಳ ಬಯಲು ಮಾಡಿದ ನಿವೃತ್ತ ಬ್ಯಾಂಕ್ ಅಧಿಕಾರಿ. ವಿಜಯ್ ಮಲ್ಯ ಹೇಳುವ ಯಾವುದೇ ಅಂಶಗಳು ನನಗೆ ಗೊತ್ತಿಲ್ಲ, ಪೂರ್ತಿ ಸತ್ಯ ಅಲ್ಲ. ಬಟ್ ಯಾರು ಕೊಡ್ತಾರೆ? ಎಷ್ಟು ವರ್ಷ ಆಯ್ತು ತಗೊಂಡು? ಈಗ ಅವ್ರು ಓಡಿ ಹೋಗಿದೆ 9 ವರ್ಷ ಆಯ್ತು. ಅವೆಲ್ಲ ಪನಿಷಬಲ್ ಆಫೆನ್ಸ್, ಅವೆಲ್ಲ ಕ್ರೈಮ್ಸ್. ಆ ಒಂದು ಕಾರಣಕ್ಕಾಗಿ ಭಾರತಕ್ಕೆ ಬರೋದಕ್ಕೆ ಹೆದರ್ತಿದ್ದಾರಾ ಮದ್ಯದ ದೊರೆ ಮಲ್ಯ? ನಮಸ್ಕಾರ ವೀಕ್ಷಕರೇ. ಮದ್ಯದ ದೊರೆ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿ ವಿದೇಶಕ್ಕೆ ಪರಾರಿಯಾಗಿರೋ ವಿಜಯ್ ಮಲ್ಯ ಇತ್ತೀಚೆಗೆ ಭಾರಿ ಸುದ್ದಿ ಆಗ್ತಿದ್ದಾರೆ. ಯಾಕೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ರಾಜ್ ಶಮಾನಿ ನಡೆಸಿದಂಥ ಪಾಡ್ಕಾಸ್ಟ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬ್ಯಾಂಕ್ಗಳು ತಮಗೆ ಕೊಟ್ಟಿರೋ ಸಾಲದ ಬಗ್ಗೆ ಮಾತಾಡಿದ್ದಾರೆ. ಬ್ಯಾಂಕ್ಗಳು ನನಗೆ ಕೊಟ್ಟಿರೋ ಸಾಲಕ್ಕಿಂತಲೂ ಕೂಡ ಹೆಚ್ಚು ಸಾಲವನ್ನು ವಸೂಲಿ ಮಾಡಿವೆ, ನನ್ನನ್ನು ಬಲಿಪಶು ಮಾಡಿವೆ ಅಂತ ಹೇಳಿ. ಹಾಗಾದರೆ ನಿಜಕ್ಕೂ ಕೂಡ ವಿಜಯ್ ಮಲ್ಯಗೆ ಅನ್ಯಾಯ ಆಗಿದೆಯಾ? ಬ್ಯಾಂಕ್ಗಳು ಹೆಚ್ಚು ಸಾಲವನ್ನು ವಸೂಲಿ ಮಾಡಿದ್ಯಾ? ಇದರ ಬಗ್ಗೆ SBIನ ನಿವೃತ್ತ ಬ್ಯಾಂಕ್ ಅಧಿಕಾರಿ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಆದರೆ ಅದಕ್ಕೂ ಮುನ್ನ ವಿಜಯ್ ಮಲ್ಯ ನೀಡಿದಂತಹ ಇಂಟರ್ವ್ಯೂನಲ್ಲಿ ಕೆಲವೊಂದು ಗ್ಲಿಮ್ಸ್ನ ನನಗೆ ತೋರಿಸ್ತೀನಿ. ಬ್ಯಾಂಕ್ಗಳು ನನಗೇನು ಸಾಲ ಕೊಟ್ಟಿದ್ವಲ್ಲ 6,200 ಕೋಟಿ ರೂಪಾಯಿ ಅಷ್ಟೇ. ಈ 9,000 ಕೋಟಿ ಅನ್ನೋ ಫಿಗರ್ ಎಲ್ಲಿಂದ ಬಂತು ಅಂತ ಹೇಳಿದ್ದಾರೆ. ಒಮ್ಮೆ ವಿಡಿಯೋನ ತೋರಿಸ್ತೀನಿ, ನೋಡಿ. It says recovery certificate 6,203 crores 35 lakhs 3,879 and paisa 42 only. That is evidence of the debt, right? Where did this 9,000 crore figure come from? ನಾನು ಬ್ಯಾಂಕ್ಗಳಿಗೆ ಲೋನ್ ರೀಪೇ ಮಾಡಬೇಕು ಅನ್ನೋ ಇಂಟೆನ್ಷನ್ನೇ ಹೊಂದಿದ್ದೆ. ಇದನ್ನು ಬ್ಯಾಂಕ್ಗಳಿಗೆ ಕೂಡ ಹೇಳಿದ್ದೆ. ಬಟ್ ದೇ ಡಿಡ್ ನಾಟ್ ಅಕ್ಸೆಪ್ಟ್ ಅಂತ ಹೇಳಿ ಆ ಇಂಟರ್ವ್ಯೂನಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ವಿಜಯ್ ಮಲ್ಯ. It was always the intention to settle. I flew through Hyderabad and met the chairperson of the State Bank of India at their training academy in Hyderabad and offered a settlement. It was always my intention to settle. Never did I say I'm not going to pay. ವಿವಿಧ ಬ್ಯಾಂಕ್ಗಳು ನನ್ನ ಆಸ್ತಿಗಳನ್ನು ಜಪ್ತಿ ಮಾಡಿ ಹರಾಜು ಹಾಕಿ ಬರೋಬ್ಬರಿ 12,500 ಕೋಟಿ ರೂಪಾಯಿನ ವಸೂಲಿ ಮಾಡಿಕೊಂಡಿವೆ. ಸೊ ಓವರ್ ಆಲ್ ಇಂಟರ್ವ್ಯೂನಲ್ಲಿ ವಿಜಯ್ ಮಲ್ಯ ತಮ್ಮನ್ನು ತಾವು ಬಲಿಪಶು ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡಿದ್ದಾರೆ. ಆಬ್ವಿಯಸ್ಲಿ ಅವರ ಒನ್ ಸೈಡೆಡ್ ಇಂಟರ್ವ್ಯೂ ನೋಡಿದಾಗ ಜನಸಾಮಾನ್ಯರು ಕೂಡ ವಿಜಯ್ ಮಲ್ಯ ಬಲಿಪಶು ಆಗಿದ್ದಾರೇನೋ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಎಕ್ಸಾಕ್ಟ್ಲಿ ವಿಜಯ್ ಮಲ್ಯ ಕೇಸಲ್ಲಿ ಆಗಿದ್ದೇನು? ನಿಜಕ್ಕೂ ಕೂಡ ವಿಜಯ್ ಮಲ್ಯ ಹೆಚ್ಚು ಸಾಲವನ್ನು ಮರುಪಾವತಿ ಮಾಡಿದ್ದಾರಾ ಅಥವಾ ಬಡ್ಡಿ ಚಕ್ರಬಡ್ಡಿನ ಪೇ ಮಾಡಿಲ್ವಾ? ಈ ಎಲ್ಲದರ ಬಗ್ಗೆ SBIನ ನಿವೃತ್ತ ಅಧಿಕಾರಿ ವಿಜಯ್ ಶಂಕರ್ ಶೆಣಾಯ್ ಅವರು ಸಂಪೂರ್ಣ ಮಾಹಿತಿನ ನೀಡಿದ್ದಾರೆ, ನೋಡಿ. ವಿಜಯ್ ಮಲ್ಯ ಎಲ್ಲೆಲ್ಲಿ ಸಾಲ ತಗೊಂಡಿದ್ದಾರೆ, ಎಷ್ಟೆಷ್ಟು ಸಾಲ ತಗೊಂಡಿದ್ದಾರೆ, ಯಾವಾಗ ಸಾಲ ತಗೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬ್ಯಾಂಕ್ ನಲ್ಲಿ ಏನೇ ನಿಂತ್ರು ನಡೀತಾ ಇರೋದಂದ್ರೆ ಒಂದು ಬಡ್ಡಿ. ಸಾಲ ತಗೊಂಡ ಮೊಮೆಂಟ್ ಇಂದ ಬಡ್ಡಿ ಸ್ಟಾರ್ಟ್ ಆಗ್ತದೆ. ಅವರು ತಗೊಂಡ ಸಾಲದ ಬಗ್ಗೆ ಹೇಳ್ತಾರೆ, ಬಟ್ ಬಡ್ಡಿ ಬಗ್ಗೆ ಹೇಳಲ್ಲ. ಬಡ್ಡಿ ಅಂದ್ರೆ ಮತ್ತೆ ಬಡ್ಡಿ ಯಾವತ್ತು ಬ್ಯಾಂಕಿನಲ್ಲಿ ತಿಂಗಳಿಗೆ ಲೆಕ್ಕ ಹಾಕೋದು, ಅಂದ್ರೆ ತಿಂಗಳಿಗೆ ಚಕ್ರ ಬಡ್ಡಿ ಆಗುತ್ತೆ. ಅದು ಆ ತರ ಸುಮ್ನೆ ನಾನು 10% ಬಡ್ಡಿ ಅಂದ್ರೆ 6,000 ತಗೊಂಡ್ರೆ 1 ವರ್ಷ ಆದ ನಂತರ 6,600 ಆ ತರ ಆಗಲ್ಲ. 6,700 6,800 ಕೋಟಿ ಆಗುತ್ತೆ. ಈ ತರದಲ್ಲಿ ಹೋದಾಗ ಯಾವುದೇ ಬ್ಯಾಂಕ್ ಅಲ್ಲಿ ಎಷ್ಟೇ ಕಡಿಮೆ ಬಡ್ಡಿಗೆ ಸಾಲ ತಗೊಂಡ್ರು ಒಂದು 4-5 ವರ್ಷದಲ್ಲಿ ಅದು ಡಬಲ್ ಆಗೋದು ಗ್ಯಾರಂಟಿ. ನಾನು ಇಷ್ಟು ತಗೊಂಡಿದ್ದೆ, ನಾನು ಅದಕ್ಕಿಂತ ಜಾಸ್ತಿ ಕಟ್ಟಿದೆ ಅಂದ್ರೆ ಎಷ್ಟು ತಗೊಂಡಿದ್ರು, ಯಾವಾಗ ತಗೊಂಡಿದ್ರು, ಎಷ್ಟು ವರ್ಷ ಆಯ್ತು ಅನ್ನೋದು ಇಂಪಾರ್ಟೆಂಟ್. ಇದು ವಿಜಯ್ ಮಲ್ಯನಿಂದ ಹಿಡಿದು ಅಂಬಾನಿ ಅದಾನಿಯಿಂದ ಒಬ್ಬ ದಾರಿಯಲ್ಲಿ ಹೋಗುವ ಗಾಡಿಯಲ್ಲಿ ಐಟಮ್ ಶಿಟ್ ಮಾಡ್ತಾನಲ್ಲ ಅವನಿಗೂ ಅದೇನೆ. ಯಾರಿಗೂ ಇದರಿಂದ ಎಕ್ಸೆಂಪ್ಷನ್ ಇಲ್ಲ. ಇನ್ನೊಂದು ಏನಂದ್ರೆ ಅದ್ರಲ್ಲಿ ಅದು ಮಾತ್ರ ಅಲ್ಲ, ಬೇರೆ ಎಕ್ಸ್ಪೆನ್ಸಸ್ ಇರ್ತದೆ, ಬೇರೆ ಇನ್ಸಿಡೆಂಟಲ್ ಚಾರ್ಜಸ್ ಹಾಕ್ತಾರೆ, ಅವರ ಟ್ರಾನ್ಸಾಕ್ಷನ್ ಮೇಲೆ ಚಾರ್ಜಸ್ ಹಾಕ್ತಾರೆ, ಪ್ರತಿಯೊಂದಕ್ಕೂ ಚಾರ್ಜಸ್ ಇರುತ್ತೆ. ಯಾಕಂದ್ರೆ ಬ್ಯಾಂಕಿನವರು ಅವರ ದುಡ್ಡನ್ನು ಕೊಡೋದಲ್ಲ, ಬ್ಯಾಂಕಿನವ್ರು ಕೊಡೋ ದುಡ್ಡು ಬೇರೆ ಡೆಪಾಸಿಟರ್ಸ್ ಇಂದ ತಗೊಂಡ ದುಡ್ಡನ್ನು ಅವ್ರಿಗೆ ಕೊಡೋದು. ಆ ದುಡ್ಡಿಗೆ ಬೇರೆಯವ್ರು ಇಟ್ಟ ಡೆಪಾಸಿಟ್ಗೆ ಬ್ಯಾಂಕ್ನವ್ರು ಬಡ್ಡಿ ಕೊಡ್ಬೇಕು. ಆವಾಗ ಇಲ್ಲಿ ಅವರಿಗೆ ಕೊಡೋ ಬಡ್ಡಿಗಿಂತ ಈ ಬಡ್ಡಿ ಜಾಸ್ತಿ ಇರುತ್ತೆ ಸಹಜವಾಗಿ. ಯಾರು ನನಗೆ ಕಷ್ಟ ಇದೆ ಬಡ್ಡಿ ಬಿಡಿ ಅಂತೇಳಿ ಹೇಳಿದ್ರೆ ಅದು ಕೆಲವು ಕಡೆ ಬಿಡ್ತಾರೆ, ಬಟ್ ವಿಜಯ್ ಮಲ್ಯ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮಲ್ಯ ಹೇಳೋದ್ರೆ ಬ್ಯಾಂಕ್ನವ್ರು ಅನ್ಯಾಯ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಎಲ್ಲ ಹೇಳ್ತಾರೆ. ಬ್ಯಾಂಕಿನವ್ರು ಖಂಡಿತವಾಗಿ ಅನ್ಯಾಯ ಮಾಡ್ತಾರೆ. ಬ್ಯಾಂಕ್ ನಲ್ಲಿ ಈಗ ಎವ್ರಿಥಿಂಗ್ ಗೋಸ್ ಬೈ ಇದು ಈಸ್ ಕ್ಯಾಲ್ಕುಲೇಟೆಡ್ ಇನ್ ಕಂಪ್ಯೂಟರ್ಸ್.
ನಾವು ಕೈಯಲ್ಲಿ ಲೆಕ್ಕ ಹಾಕಿ ಏನೋ ಒಂದು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಯಾವ ದಿನ ಎಷ್ಟು ತಗೊಂಡ್ರು ಪ್ರತಿ ದಿನದ ಲೆಕ್ಕದಲ್ಲಿ ಬಡ್ಡಿ ಎಲ್ಲ ಹಾಕಿ ಕೊಡ್ತಾರೆ. ಅವ್ರು ಹೇಳೋ ಪ್ರಕಾರ ನಾನು 14 ಅಷ್ಟಿದ್ರೆ ಹೆದರಿಕೆ ಇದ್ರೆ ಬಂದು ಇಂಡಿಯಾದಲ್ಲಿ ಹೇಳ್ಬೋದಲ್ಲ ಬ್ಯಾಂಕಿಗೆ, ಹಿ ಕ್ಯಾನ್ ಚಾಲೆಂಜ್ ದ ಬ್ಯಾಂಕ್ಸ್. ವೈ ಕಾಂಟ್ ಈ ಚಾಲೆಂಜ್? ಬಂದು ನಾವು ಕೋರ್ಟ್ ನಲ್ಲಿ ಹೇಳಿದ್ರೆ ಆಯ್ತು. ಕೋರ್ಟ್ ನಲ್ಲಿ ಕೇಸ್ ಇದೆ, ಕೋರ್ಟ್ ನಲ್ಲಿ ಬಂದು ನನಗೆ ಇಷ್ಟು ತಗೊಂಡಿದ್ದೆ, ಇಷ್ಟು ನಾನು ಕಟ್ಟಿದೀನಿ, ಇಷ್ಟ ಆಯ್ತು ಹೇಳಿದ್ರೆ ಮುಗೀತಲ್ಲ. ವಿಜಯ್ ಮಲ್ಯಂದು ಸಾಲದ ಮೇಲೆ ಇನ್ನೊಂದು ಅವರು ಬ್ಯಾಂಕಿಗೆ ಮಾಡಿದ ಕೆಲವು ಮೋಸಗಳು ಅವು ಇರಬಹುದು ಅಂತ ಅನ್ಸ್ತದೆ. ಆದ್ರಿಂದ ಇದು ಯಾವುದು ಉಂಟಲ್ಲ, ನಾನು ಒಳ್ಳೆಯವನು, ನನಗೆ ಗೊತ್ತಿಲ್ಲ, ನನಗೆ ಹೆರಾಸ್ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ ಅಂತ ಹೇಳೋದು ಅದೆಲ್ಲ ಸುಳ್ಳು. ಆ ತರ ಬ್ಯಾಂಕ್ ನಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ವಿಜಯ್ ಮಲ್ಯನಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಲೋಕಲ್ ಹೆಡ್ ಆಫೀಸ್ ನಲ್ಲಿ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ ಹೂ ಎಲ್ಲ ಹಾಕಿ ಸ್ವಾಗತ ಮಾಡಿದ್ದನ್ನು ನಾನೇ ನೋಡಿದ್ದೇನೆ. ಅಂತವ್ರಿಗೆ ಈಗ ಯಾಕೆ ಇದ್ ಮಾಡ್ತಾರೆ ಬ್ಯಾಂಕ್ನವರು? ಅವ್ರು ದುಡ್ಡು ಸರಿಯಾಗಿ ಕಟ್ಟಿದ್ರೆ ಯಾವ ಬ್ಯಾಂಕು ಏನು ಮಾಡಲ್ಲ. ಜಾಸ್ತಿ ಸಾಲ ಕೊಡುತ್ತೇವೆ, ನಾ ಕಡಿಮೆ ಸಾಲ, ಇದು ಸಾಲ ಕಟ್ಟಿ ನೀವು ಮನೆಗೆ ಹೋಗಿ ಅಂತ ಹೇಳಲ್ಲ. ಬ್ಯಾಂಕ್ ನಲ್ಲಿ ಅಕೌಂಟ್ಸ್ ಚೆನ್ನಾಗಿದ್ರೆ ಈ ವರ್ಷ 10,000 ತಗೊಂಡ್ರೆ ಮುಂದಿನ ವರ್ಷ 15 ಕೊಡ್ತಾರೆ. ಅದನ್ನ ಬಿಟ್ಕೊಂಡು ಇವರೆಲ್ಲ ಗೋಲ್ಮಾಲ್ ಮಾಡ್ಕೊಂಡು ಎಲ್ಲಾನು ಹಾಳು ಮಾಡ್ಕೊಂಡು ಮತ್ತೆ ಹೋಗಿ ಅಲ್ಲಿ ವಾಪಸ್ ಕಟ್ಟುವ ಅಮೌಂಟ್ ಕಟ್ಟದೇನೆ ವಿದೇಶಕ್ಕೆ ಓಡೋಗಿ ಅಲ್ಲಿ ಕುತ್ಕೊಂಡು ನನಗೆ ಅನ್ಯಾಯ ಆಗಿದೆ, ನನಗೆ ಅನ್ಯಾಯ ಆಗಿದೆ. ಬರ್ಲಿ ಇಂಡಿಯಾಕ್ಕೆ ಬಂದು ಬ್ಯಾಂಕ್ನವ್ರ ಹತ್ರ ಮಾತಾಡ್ಲಿ. ಪ್ರತಿಯೊಂದಕ್ಕೂ ದಾಖಲೆ ಇರ್ತದೆ. ದಾಖಲೆ ಇಲ್ಲದೆ ಯಾವುದನ್ನು ಯಾರು ಇದ್ ಮಾಡಲ್ಲ. ಪ್ರತಿಯೊಂದಕ್ಕೂ ದಾಖಲೆ ಇದ್ದೇ ಇರ್ತದೆ. ದಾಖಲೆ ನೋಡ್ಲಿ. ಅವ್ರು ಅಲ್ಲಿ ಕುತ್ಕೊಂಡು ಏನೋ ಪಾಡ್ಕಾಸ್ಟ್ ನಲ್ಲಿ ಪಾಪ್ಯುಲಾರಿಟಿಗಾಗಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ರ ಅದು ಸರಿಯಲ್ಲ. ಮೋಸ್ಟ್ಲಿ ವಿಜಯ್ ಮಲ್ಯ ಕೇವಲ ಸಾಲದ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಡ್ಡಿ, ಚಕ್ರಬಡ್ಡಿ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಇವರು ಭಾರತ ದೇಶನ ಬಿಟ್ಟು ಪರಾರಿಯಾಗಿನೇ 9 ವರ್ಷ ಆಗಿದೆ. ಆಬ್ವಿಯಸ್ಲಿ ಸಾಲ ದುಪ್ಪಟ್ಟಾಗಿರುತ್ತೆ. ಈ ಬಗ್ಗೆನೂ ಕೂಡ ಶೆಣಾಯ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಬ್ಯಾಂಕಿನವರು ಅದನ್ನು ಒಪ್ಪೋದಿಲ್ಲ. ಇಲ್ಲಿ ಬಂದು ಕೂತ್ಕೊಂಡು 6,000 ಕೋಟಿ ಇದ್ರೆ 6,000 ಕೋಟಿ, 6,000 ಕೋಟಿ ಇದ್ರೆ 6,000 ಕೋಟಿಗಿಂತ ಜಾಸ್ತಿ ನಾನು ಕಟ್ಟಿದೆ ಅಂದ್ರೆ ಆಗೋದಿಲ್ಲ. ಬಡ್ಡಿ ಯಾರು ಕೊಡ್ತಾರೆ? ಎಷ್ಟು ವರ್ಷ ಆಯ್ತು ತಗೊಂಡು? ಈಗ ಅವ್ರು ಓಡಿ ಹೋಗಿನೇ 9 ವರ್ಷ ಆಯ್ತು. ಅದ್ರ ಮೊದಲೇ ಸಾಲ ತಗೊಂಡಿದ್ದಲ್ವಾ? 9 ವರ್ಷಕ್ಕೆ 3 ಪಟ್ಟು ಆಗ್ತದೆ. 5,000 ಕೋಟಿ ತಗೊಂಡ್ರೆ 15,000 ಕೋಟಿ ಆಗ್ತದೆ. ಆಗ ನಾನು 6,000 ಕೋಟಿ ತಗೊಂಡಿದ್ದೆ, 10,000 ಕೋಟಿ ಕಟ್ಟಿದೆ, 12,000 ಕೋಟಿ ಕಟ್ಟಿದೆ ಅಂದ್ರೆ ಅದು ಆಗೋದಿಲ್ಲ. ಆ ತರ ಅಲ್ಲ. ಬಂದು ಕೂತ್ಕೊಂಡು ಬ್ಯಾಂಕ್ನವ್ರ ಹತ್ರ ಮಾತಾಡಿ ಫಸ್ಟ್ ಇಂಡಿಯಾಗೆ ಬರ್ಬೇಕು. ಅವರು ಬಂದ ನಂತರ ಉಳಿದಿದ್ದು. ಹೌದು, ಕಾನೂನು ಎಲ್ರಿಗೂ ಒಂದೇ. ಇಂಡಿಯಾದಲ್ಲೂ ಸಾಲ ತಗೊಂಡು ಮೋಸ ಮಾಡಿದವರು ಜೈಲಿಗೆ ಹೋಗಿದ್ದಾರೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ಇವ್ರದ್ದು ಕಾರಣಗಳು ಬೇರೆ ಇದೆ. ಇದು ಒಂದೇ ಅಲ್ಲ, ಸಾಲ ಒಂದೇ ಅಲ್ಲ, ಬೇರೆ ಕಾರಣಗಳು ಇದೆ ಅವ್ರು ಜೈಲಿಗೆ ಹೋಗ್ಲಿಕ್ಕೆ. ಬ್ಯಾಂಕಿಗೆ ಮಾಡಿದ ಮೋಸಗಳು, ಕೊಟ್ಟ ಸುಳ್ಳು ಸ್ಟೇಟ್ಮೆಂಟ್ಗಳು ಅವೆಲ್ಲ ಇರ್ತವೆ. ವಿಜಯ್ ಮಲ್ಯ ಬರೋಬ್ಬರಿ 17 ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದಾರೆ. ಹಾಗಂತ ಎಲ್ಲಾ ಕಡೆನೂ ಕೂಡ ಜೆನ್ಯೂನ್ ಆಗಿ ಸಾಲ ಪಡೆದಿರ್ತಾರಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ರೂಲ್ಸ್ ವಯೋಲೇಟ್ ಮಾಡಿರೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಓವರ್ ವ್ಯಾಲ್ಯೂಯೇಷನ್ ಅನ್ನೋದು ಬ್ಯಾಂಕ್ ಅಲ್ಲಿ ಒಂದು ರೋಗ. ಅದನ್ನು ತುಂಬಾ ಜನ ಮಾಡ್ತಾರೆ, ತುಂಬಾ ಜನ ಮಾಡಿದವರು ಹಾಕೊಂಡಿದ್ದಾರೆ, ಸಿಕ್ಕಾಕೊಂಡು ಜೈಲ್ಗೆ ಹೋದವರು ಇದ್ದಾರೆ. ಅದ್ರಲ್ಲಿ ನಮ್ಗೆ ಇತ್ತೀಚಿನ ಉದಾಹರಣೆ ಕೃಷ್ಣ ಶೆಟ್ರು. ಇದು ಏನಾಗುತ್ತೆ ಅಂದ್ರೆ, ಒಂದು ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಬೆಂಗಳೂರು ಮಧ್ಯದಲ್ಲಿದ್ದಷ್ಟು ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಅಲ್ಲಿ ಇರಲ್ಲ. ಔಟ್ಸ್ಕರ್ಟ್ಸ್ ಅಲ್ಲಿದ್ದ ಪ್ರಾಪರ್ಟಿನ ತಗೊಂಡು ಅದರ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿ 10 ರೂಪಾಯಿಗೆ 20 ರೂಪಾಯಿ ಮಾಡಿದ್ರೆ ಅದರ ಮೇಲೆ 15 ರೂಪಾಯಿನೋ ಅಥವಾ 12 ರೂಪಾಯಿನೋ ಸಾಲ ಸಿಗ್ತದೆ. ಆಗ ಪ್ರಾಪರ್ಟಿ ವ್ಯಾಲ್ಯೂ 10 ರೂಪಾಯಿ ಆದ್ರೆ 12 ರೂಪಾಯಿ ಸಾಲ ಕೊಟ್ರೆ ಅದೇ ಆ ಪ್ರಾಪರ್ಟಿಯಿಂದ ಬ್ಯಾಂಕಿಗೆ ಫುಲ್ ಲೋನ್ ಕವರ್ ಆಗೋದಿಲ್ಲ. ಈ ತರ ಆಗಿದೆ ಅನ್ನೋದು ಸುದ್ದಿನೂ ಇದೆ. ಈ ತರ ಮಾಡಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ಸ್ ಅಥವಾ ಕೆಲವರು ಸೇರ್ಕೊಂಡು ಈ ತರ ಮಾಡಿರೋ ಸುದ್ದಿನೂ ಇದೆ. ಅವರು ಎಲ್ಲಾನು ಪಾರದರ್ಶಕವಾಗಿ ಇಲ್ಲ ಅನ್ನೋ ಒಂದು ಮಾತಿದೆ. ಅದಕ್ಕಾಗಿ ಅವರು ಇಂಡಿಯಾಕ್ಕೆ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಅಂತ ಅನಿಸ್ತದೆ. ನೇರವಾಗಿ ನೋಡುವಾಗ ಅವರು ಆ ಕಾರಣಗಳಿಗಾಗಿ ಇಂಡಿಯಾಕ್ಕೆ ಬರ್ಲಿಕ್ಕೆ ಹೆದರ್ಬೋದು. ಬರೀ ದುಡ್ಡು ಆದ್ರೆ ಉಂಟಲ್ಲ, ಯಾರು ಏನು ಮಾಡಲ್ಲ. ಈಗ ಬ್ಯಾಂಕ್ ನಲ್ಲಿ ಸಾಲ ತಗೊಂಡು ಕಟ್ಟದೇ ಇದ್ದವ್ರನ್ನ ಎಷ್ಟು ಜನರನ್ನು ಜೈಲಿಗೆ ಹಾಕಿದ್ದಾರೆ. ವಶಕ್ಕೆ ತಗೊಂಡು ಹರಾಜು ಹಾಕಿನೋ ಇನ್ನೇನು ಮಾಡ್ಕೊಂಡು ನಮ್ಮ ಬ್ಯಾಂಕ್ ದುಡ್ಡನ್ನು ವಸೂಲಿದ್ದೀವಿ. ಆಮೇಲೂ ಕಟ್ಟಲಿಲ್ಲ ಅಂದ್ರೆ ಕೆಲವು ರೈಟ್ ಆಫ್ ಆಗ್ತದಲ್ಲೂ ಆಗ್ಲಿಲ್ಲ ಅಂದ್ರೆ ಜಾಮೀನ್ದಾರರ ಮೇಲೆ ಹೋಗ್ತೀವಿ, ಅಥವಾ ಇನ್ನೇನೋ ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾತಾಡ್ಕೊಂಡು ಏನೋ ಸ್ವಲ್ಪ ದುಡ್ಡು ಬಿಟ್ಟು ಸ್ವಲ್ಪ ಕಟ್ಟಿಸ್ಕೊಂಡು ಏನೋ ಮಾಡಿ ಎಲ್ಲ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಬ್ಯಾಂಕಿನಲ್ಲಿ ದುಡ್ಡು ತಗೊಂಡು ಸಾಲ ಕಟ್ಟದೆ ಜೈಲಿಗೆ ಹೋದವರು ನನಗಂತೂ ಯಾರು ಗೊತ್ತಿಲ್ಲ. ಏನಾಗುತ್ತೆ ಅಂದ್ರೆ ಈ ವಯೋಲೇಷನ್ಸ್ ಆಫ್ ಇದು ಪ್ರಿನ್ಸಿಪಲ್ಸ್, ಇದು ಬ್ಯಾಂಕ್ ರೂಲ್ಸ್ ಉಂಟಲ್ಲ, ಬ್ಯಾಂಕ್ ರೂಲ್ಸ್ ಅನ್ನು ವಯೋಲೇಟ್ ಮಾಡಿದಾಗ ಮಾತ್ರ ಇದೆಲ್ಲ ಬರ್ತದೆ. CBI ಇನ್ನೊಂದು ಎಲ್ಲ ಬರ್ತವೆ. ಸಣ್ಣ ಅಮೌಂಟ್ಗಳು ಯಾವುದು ಬರೋದಿಲ್ಲ, ಬರ್ತದೆ. ಏನೇನು ವಯೋಲೇಷನ್ ಆಗಿದೆ, ಯಾರ್ಯಾರು ಮಾಡಿದ್ದಾರೆ, ಈವನ್ ಬ್ಯಾಂಕ್ನವ್ರು ಮಾಡಿದ್ರೆ ಅವ್ರ ಮೇಲೂ ಬರ್ತದೆ. ಯಾರನ್ನೂ ಬಿಡೋದಿಲ್ಲ ಬ್ಯಾಂಕ್ ನಲ್ಲಿ ಯಾವತ್ತು ಅದು ಪಬ್ಲಿಕ್ ಮನಿ ಆದ್ರಿಂದ ಯಾರನ್ನೂ ಬಿಡೋದಿಲ್ಲ, ಯಾರನ್ನು ಸೇವ್ ಮಾಡ್ಲಿಕ್ಕೂ ಹೋಗೋದಿಲ್ಲ.
ವಿಜಯ್ ಮಲ್ಯ ಇಲ್ಲಿ ಸಾಲ ತಗೊಂಡಿದ್ದಂತೆ ಬೇರೆ ಎಲ್ಲಾ ಕಿತಾಪತಿಗಳನ್ನ ಮಾಡಿರೋದ್ರಿಂದ ಅವರಿಗೆ ಹೆದರಿಕೆ ಇದೆ ಇಂಡಿಯಾಕ್ಕೆ ಬರೋ ಅಂಶಗಳು ನನಗೆ ಗೊತ್ತಿರೋ ಹಾಗೆ ಪೂರ್ತಿ ಸತ್ಯ ಅಲ್ಲ. ಅವರು ಒಂದು ಒಂದು ಸಣ್ಣ ಎಳೆಯನ್ನು ಮಾತ್ರ ಹೇಳ್ತಾ ಇದ್ದಾರೆ. ಉಳಿದಿದ್ದನ್ನು ವಿವರವಾಗಿ ನೋಡಿದ್ರೆ ಖಂಡಿತವಾಗಿಯೂ ವಿಜಯ್ ಮಲ್ಯನಿಗೆ ಯಾರು ಯಾವ ಬ್ಯಾಂಕು ಮೋಸ ಮಾಡಿಲ್ಲ, ಯಾವ ಬ್ಯಾಂಕು ಹೆರಾಸ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಯಾವ ಬ್ಯಾಂಕು ಯಾವುದೇ ರೀತಿಯಲ್ಲಿ ಅವರ ಮೇಲೆ ಬಯಾಸ್ಡ್ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಅಂದಾಜು ಅದಾನಿನೂ ಇದ್ದಾರೆ, ಅಂಬಾನಿನೂ ಇದ್ದಾರೆ, ಇನ್ನು ಬೇಕಾದಷ್ಟು ಟಾಟಾಗಳಿದ್ದಾರೆ. ಎಲ್ಲರೂ ಬ್ಯಾಂಕಿಂದ ಸಾಲ ತಗೊಂಡವ್ರೆ. ಅವ್ರಿಗೆ ಆಗದೆ ಇರೋ ತೊಂದ್ರೆ ಇವ್ರಿಗೆ ಯಾಕಾಯ್ತು? ವಿಜಯ್ ಮಲ್ಯ ಅವರು ಹೇಳಿರೋ ಪ್ರಕಾರ ಅವರು ಕಂಪ್ಲೀಟ್ ಆಗಿ ಸಾಲವನ್ನ ತೀರಿಸಿದ್ದೇ ಆದಲ್ಲಿ ಭಾರತಕ್ಕೆ ಬರೋದಕ್ಕೆ ಅಂಜಿಕೆ ಏಕೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಅವ್ರು ಏನೋ ದೊಡ್ಡದಾಗಿ ತಪ್ಪನ್ನ ಮಾಡಿರೋ ಸಾಧ್ಯತೆ ಇದೆ. ಅವರ ಈ ತಪ್ಪಿನಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಶಾಮೀಲಾಗಿರಬಹುದು, ಏನೋ ಒಂದು ಪನಿಷೇಬಲ್ ಅಫೆನ್ಸ್ ಮಾಡಿರಬಹುದು ಅನ್ನೋದು ಶೆಣೈ ಅವರ ಅಭಿಪ್ರಾಯ. ನನಗೆ ಅನಿಸಿದಾಗೆ ವಿಜಯ್ ಮಲ್ಯ ಭಾರತಕ್ಕೆ ಬರೋದಕ್ಕೆ ಹಿಂಜರಿಕೆ ಹಾಕ್ತಾ ಇರೋದು ಅವರು ಏನೋ ಮಾಡಿದ್ದಾರೆ. ಬ್ಯಾಂಕಿನವರ ಜೊತೆ ಸೇರ್ಕೊಂಡು, ಬ್ಯಾಂಕಿನಲ್ಲಿ ಕೆಲವರ ಜೊತೆ ಸೇರ್ಕೊಂಡು ಅವರು ಈ ಓವರ್ ವ್ಯಾಲ್ಯೂಯೇಷನ್ ಮಾಡಿಸೋದು ಅಥವಾ ಇನ್ನೇನೋ ಇಲ್ಲದ ಫರ್ಮಿನ ಮೇಲೆ ದುಡ್ಡು ತಗೊಳ್ಳೋದು, ಇಂಥದ್ದೇನೋ ಅಥವಾ ಸುಳ್ಳು ಸ್ಟೇಟ್ಮೆಂಟ್ ಕೊಡೋದು, ಇಂಥದ್ದೇನೋ ಮಾಡಿದ್ದಾರೆ. ಅವೆಲ್ಲ ಪನಿಷೇಬಲ್ ಅಫೆನ್ಸ್, ಅವೆಲ್ಲ ಕ್ರೈಮ್ಸ್. ಇಲ್ಲಿ ಬ್ಯಾಂಕಿನ ಸಾಲ ಕಟ್ಟೋದು, ಬ್ಯಾಂಕ್ನಲ್ಲಿ ದುಡ್ಡು ತಗೊಂಡು ಕಟ್ಟದೇ ಇರೋದು ಇಟ್ ಇಸ್ ನಾಟ್ ಕ್ರಿಮಿನಲ್, ಅದು ಸಿವಿಲ್ ಬರುತ್ತೆ. ಬ್ಯಾಂಕಿಗೆ ಬೇರೆ ಏನಾದ್ರೂ ತರದಲ್ಲಿ ಮೋಸ ಮಾಡೋದು ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಅಲ್ಲದೆ ಅವರಿಗೆ ಇಂಡಿಯಾಗೆ ಬಂದ್ರೆ ಅಲ್ಲಿ ಅವರ ಕಿಂಗ್ ಫಿಶರ್ ಅವರಿಗೆ ಸ್ಯಾಲರಿ ಕೊಟ್ಟಿಲ್ಲ, ಇನ್ನೊಬ್ರಿಗೆ ಇನ್ನೇನೋ ಮಾಡಿಲ್ಲ, ಎಲ್ಲರೂ ಕೇಸ್ ಹಾಕ್ತಾರೆ ಅವ್ರ ಮೇಲೆ. ಬ್ಯಾಂಕಿನಲ್ಲೂ ಏನೇನಾಗಿದೆ ಅನ್ನೋದು ಯಾರು ಇಲ್ಲಿವರೆಗೆ ಬಹಿರಂಗವಾಗಿ ಹೇಳಿಲ್ಲ. ಯಾವ ಸಿಬಿಐನವರು ಬ್ಯಾಂಕಿಗೆ ಅವ್ರು ಏನ್ ಮಾಡಿದ್ದಾರೆ, ಏನ್ ಮೋಸ ಮಾಡಿದ್ದಾರೆ ಅಂತ ಸಿಬಿಐನವರು ಹೇಳಿಲ್ಲ. ಅದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾರಿಗೆ? ವಿಜಯ್ ಮಲ್ಯಂಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನು ಏನ್ ಮಾಡಿದೀನಿ ಅಥವಾ ಏನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಹೆದರಿಕೆಗೆ ಅವ್ರು ಇಂಡಿಯಾಗೆ ಬರ್ತಾ ಇಲ್ಲ ವಿನಃ ಇಂಡಿಯಾದಲ್ಲಿ ಬ್ಯಾಂಕಿಗೆ ದುಡ್ಡು ಕಟ್ಟಲಿಕ್ಕೆ ಬಾಕಿ ಇದೆ ಅನ್ನೋ ಕಾರಣಕ್ಕೆ ಅವ್ರು ಬರ್ದೇ ಇರೋದಲ್ಲ. ಯಾಕಂದ್ರೆ ಬ್ಯಾಂಕಿಗೆ ದುಡ್ಡು ಕಟ್ಟೋದು ಅದು ಕೋರ್ಟ್ಗೆ ಹೋದ್ರದ್ದು ಸಿವಿಲ್ ವ್ಯಾಜ್ಯ ಆಗತ್ತೆ, ಅದು ಕ್ರಿಮಿನಲ್ ಆಗಲ್ಲ. ಸಿವಿಲ್ ವ್ಯಾಜ್ಯದಲ್ಲಿ ಜೈಲಿಗೆ ಹಾಕಲ್ಲ. ಹಾಕಿದ್ರು ಆಮೇಲೆ ನಾವೇ ಬ್ಯಾಂಕ್ನವರೇ ದುಡ್ಡು ಕೊಟ್ಟು ಅವ್ರನ್ನ ಜೈಲಲ್ಲಿ ಇಡ್ಬೇಕು. ಸೊ ಆ ಕೆಲಸ ಬ್ಯಾಂಕ್ನವ್ರು ಮಾಡಲ್ಲ. ಅವ್ರು ಬರ್ದೇ ಇರೋದಕ್ಕೆ ಕಾರಣಗಳು ಬೇರೆ ಬೇಕಾದಷ್ಟಿದೆ. ಇದೆ ಓವರ್ ವ್ಯಾಲ್ಯೂಯೇಷನ್ ಅಥವಾ ಫಾಲ್ಸ್ ಡಿಕ್ಲರೇಷನ್ ಟು ದಿ ಬ್ಯಾಂಕ್ ಅಥವಾ ಇನ್ನೇನೋ ಇಂಥದ್ದೆಲ್ಲ ಇರ್ತದೆ. ಅದನ್ನ ಸಿಬಿಐನವ್ರು ಕಂಡು ಹಿಡಿದಿರ್ತಾರೆ. ಸೊ ಅದು ಅವ್ರಿಗೂ ಗೊತ್ತಾಗುತ್ತೆ. ಈಗ ಗೊತ್ತಾಗಿ ಇಲ್ಲಿ ಬಂದ ಕೂಡಲೇ ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಒಳಗಾಕಿ ಮತ್ತೆ ಜೀವನ ಪರ್ಯಂತ ಹೊರಗೆ ಬರ್ದಿದ್ದಂಗ ಮಾಡ್ತಾರೆ ಅನ್ನೋ ಹೆದರಿಕೆಯಲ್ಲಿ ಅವ್ರು ಬರ್ತಾ ಇಲ್ಲ ಅಂತ ನನಗನ್ನಿಸ್ತು. ವಿಜಯಶಂಕರ್ ಶೆಣೈ ಅವರು ಹೇಳೋ ಪ್ರಕಾರ ವಿಜಯ್ ಮಲ್ಯ ಏನು ವಿಕ್ಟಿಮ್ ಕಾರ್ಡ್ ನ ಪ್ಲೇ ಮಾಡ್ತಿದಾರಲ್ಲ, ದಟ್ಸ್ ಆಲ್ ಬುಲ್ಶಿಟ್. ಅವ್ರು ನಿಜಕ್ಕೂ ಕೂಡ ಸಾಲ ಮಾತ್ರ ಮರುಪಾವತಿ ಮಾಡಿದ್ದಾರೆ, ಬಡ್ಡಿ ಮತ್ತು ಚಕ್ರ ಬಡ್ಡಿನ ಮರುಪಾವತಿ ಮಾಡಿಲ್ಲ. ದೂರದ ದೇಶದಲ್ಲೆಲ್ಲೋ ಕುತ್ಕೊಂಡು ಯಾರ್ದೋ ಮೇಲೆ ಗೂಬೆ ಕೂರಿಸೋದು ತುಂಬಾ ಸುಲಭ. ಇವರು ಬ್ಯಾಂಕ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ನ ವಯೋಲೇಟ್ ಮಾಡಿದ್ದಾರೆ, ಬ್ಯಾಂಕ್ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿದ್ದಾರೆ ಅನ್ನೋದು ಅವರ ಅಭಿಪ್ರಾಯ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.